ಮಲೆನಾಡು ಭಾಗದಲ್ಲಿ ಸತೀಶ್ ಪಾತ್ರಿ ಅನ್ನುವಂಥವನು ಏನು ದೆವ್ವ ಬಿಡಿಸುವಂತ ಈ ಕೆಲಸಗಳಿಗೆ ಕೈ ಹಾಕಿದ್ದ, ಆತನ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಈ ವ್ಯಕ್ತಿಯಲ್ಲಿ ದರ್ಶನ ಪಡೆದು ಹಣ ಕೊಟ್ಟು ಮೋಸ ಹೋಗಿದ್ದೀರಾ, ಇವರು ಎಲ್ಲರೂ ನೀವು ಈ ಚಾನಲ್ನ ಮೂಲಕ ಇವರಿಗೆ ಮಾಹಿತಿ ಕೊಡಿ. ದೇವರು ಶಾಪ ಕೊಡೋದಲ್ಲ, ಅಲ್ಲಿ ನಡೆಯುವಂಥ ಮಾಂತ್ರಿಕತೆಯಾಗಲಿ ದರ್ಶನಗಳಾಗಲಿ ಅವನ ಮಾತುಗಳಾಗಲಿ ಇದು ಎಲ್ಲವೂ ಸುಳ್ಳೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಯಾಕೆ ಸತೀಶ್ ಪಾತ್ರಿ ಅವರೇ ಟಾರ್ಗೆಟ್ ಅಂತ. ಈ ಸತೀಶ್ ಪಾತ್ರಿಯ ಮನೆಯಲ್ಲೂ ಒಂದು ದರ್ಶನ ಪಾತ್ರಿಯ ಟ್ರೈನಿಂಗ್ ಸೆಂಟರ್ ಇದೆ. ನಿಮ್ಮ ವಿಳಾಸ ಮತ್ತು ನಿಮ್ಮ ನಂಬರ್ಗಳನ್ನು ನೀವು ತಗೊಂಡು ನಿಮ್ಗೆ ಈ ಮಲೆನಾಡು ನ್ಯೂಸ್ಗೆ ಒಂದು ಸಂಪರ್ಕಿಸಿ. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಮಲೆನಾಡು ಭಾಗದಲ್ಲಿ ಒಂದಿಷ್ಟು ದೈವಾರಾಧನೆ, ದೆವ್ವ ಬಿಡಿಸುವಂಥದ್ದು, ಪ್ರೇತ ಬಿಡಿಸುವಂಥದ್ದು, ಇಂತಹ ಒಂದಿಷ್ಟು ಕೆಲಸಕ್ಕೆ ಒಂದು ಟೀಮ್ ಏನಿದೆ ವ್ಯವಸ್ಥಿತವಾಗಿ ಈ ಹಣ ಮಾಡುವಂಥ ಒಂದು ಕೆಲಸಕ್ಕೆ ಒಂದು ಟೀಮ್ ಕೆಲಸ ಮಾಡ್ತಾ ಇತ್ತು. ಇದರ ವಿರುದ್ಧವಾಗಿ ತುಳುನಾಡಿನ ದೈವಾರಾಧಕರಾದ ತಮ್ಮಣ್ಣ ಶೆಟ್ಟಿಯವರು ಒಂದು ಧ್ವನಿಯನ್ನು ಎತ್ತಿದ್ರು. ಈಗ ಏನು ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಸತೀಶ್ ಪಾತ್ರಿ ಅನ್ನುವಂಥವನು ಏನು ಈ ದೆವ್ವ ಬಿಡಿಸುವಂಥ ಈ ಕೆಲಸಗಳಿಗೆ ಕೈ ಹಾಕಿದ್ದ, ಆತನ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಸದ್ಯ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ವತಃ ತಮ್ಮಣ್ಣ ಶೆಟ್ಟಿಯವರಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಸರ್, ಸತೀಶ್ ಪಾತ್ರಿಯ ವಿರುದ್ಧ ಇವತ್ತು FIR ದಾಖಲಾಗಿರುವಂಥದ್ದು, ತಮ್ಮ ಏನು ಹೋರಾಟ ಏನಿತ್ತು ಅದಕ್ಕೆ ಒಂದು ಜಯ ಸಿಕ್ಕಿದೆ ಅನ್ನುವಂಥ ಮಾತು ಸರ್. ನೋಡಿ, ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ಇದು ಹೋರಾಟ ಅಂತೇಳಿ ಇದೊಂದು ದೊಡ್ಡ ನೋವಾಗಿತ್ತು ನಮಗೆ. ಈ ಅನೇಕ ಜನರು ಏನಂತ ಹೇಳಿದರೆ, ಇಂಥ ವಿಚಾರದಲ್ಲಿ ಮಹಿಳೆಯರು, ಮುಗ್ಧರು, ತುಂಬ ಬಡವರು ಎಲ್ಲರೂ ಈ ರೀತಿಯಾಗಿ ಅನುಭವಿಸಿದ ನೋವುಗಳಿಗೆ ಇದಕ್ಕೆ ಎಲ್ಲಿಯೂ ಒಂದು ನ್ಯಾಯ ಸಿಗದ ರೀತಿಯಲ್ಲಿ ಒಂದು ನ್ಯಾಯ ಸಿಗ್ತಿರಲಿಲ್ಲ. ಯಾಕಂತೇಳಿ ಇಷ್ಟೇ ಎಲ್ಲರಿಗೂ ಧೈರ್ಯ ಇತ್ತು. ಆದರೆ ಇಲ್ಲಿ ಇವರು ಮಾಂತ್ರಿಕತೆ ಇವರು ಗೆದ್ದದ್ದು ಎಲ್ಲಿ ಅಂತ ಹೇಳಿದರೆ, ಈ ಪ್ರಸಾದ ಕೊಡುವಾಗ ಇವರು ನಮ್ಮ ಕೈಗೆ ತನ್ನ ಬಳೆಗೆ ಬಿದ್ದಾಗ ಆ ವರ್ತುಲದಿಂದ ಹೊರಗಡೆ ಹೋದಾಗ ಎಲ್ಲರಿಗೂ ಬೀಡಿಸುವಂಥ ಭಯ ಬೀಳಿಸು ಅಂತ ಹೇಳಿದೆ, ನಿನ್ನ ಮನೆಗೆ ಮತ್ತೆ ಮಾಟ ಮಾಡ್ತೇನೆ, ನಿನ್ನ ಮನೆಗೆ ಮತ್ತೆ ದೈವ ಬಿಡ್ತೇನೆ, ನಿನ್ನ ಗಂಡ ಹೆಂಡತಿಯನ್ನು ನಾವು ಬೇರೆ ಮಾಡ್ತೇವೆ, ಈ ರೀತಿಯಾದಂಥ ಒಂದು ರೀತಿ ನಮ್ಮ ಹೆಸರು ಹೇಳಿದರೆ ನೀನು ರಕ್ತ ಕಾರ್ತಿ, ಇದು ಒಂದು ಮಾಡ್ತಾರೆ. ಮತ್ತು ಇವರು ಬಂದಾಗ ತಕ್ಷಣ ನೀವು ಅಲ್ಲಿ ಏನೋ ಒಂದು ಸಮಸ್ಯೆಗಳನ್ನು ಪಾಪ ಹೇಳ್ಕೊಳ್ಳಿಕ್ಕೆ ಅಂತ ಬಂದಾಗ ಇವರು ಮೊಟ್ಟ ಮೊದಲು ಮಾಡೋದು, ನಿನ್ನ ಮನೆಗೆ ಮಂತ್ರಜಾವದೆ ಬಂದಿದೆ, ನಿನ್ನ ಮಂತ್ರಜಾವದೆ ನಂಬಬೇಕು, ನಂಬಲಿಲ್ಲ ಅಂತ ಸಾಯ್ತಿ. ಈ ರೀತಿಯಾಗಿ ಅವರನ್ನು ಮೊದಲು ಅವರನ್ನಾಗಿ ಮಾಡಿಕೊಂಡು ಅವರ ಮನೆ ಒಳಗಡೆ ಹೋಗಿ ಅವರನ್ನು ಇದು ಮಾಡಿಕೊಂಡು ಒಂದು ವ್ಯಕ್ತಿ, ಒಂದು ಭಕ್ತ ಇವರಿಗೆ ಸಿಕ್ಕಿದ ತಕ್ಷಣ ಇವರಿಗೊಂದು ಅಂಗಡಿ ಹಾಕಿದಾಗೆ ಮತ್ತು ದಿನ ಅವರೊಟ್ಟಿಗೆ ಸಂಪರ್ಕ ಬೆಳೆಸುವಂಥದ್ದು ಇರುವಂಥದ್ದು. ಆದರೆ ಬಹುಶಃ ಈಗ ಮೊಟ್ಟ ಮೊದಲ ಬಾರಿಗೆ ಅನೇಕ ಕಡೆಗಳಲ್ಲಿ ಇಂಥ ಘಟನೆಗಳು ಸಂಭವಿಸಿದರೂ ಈ ಮಟ್ಟಕ್ಕೆ ಹೋಗಲಿಲ್ಲ. ಈಗ ನಾನು ಅತ್ಯಂತ ಈ ವಿಚಾರವನ್ನು ಕೊಪ್ಪ ಆರಕ್ಷಕ ಠಾಣೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ವಿಚಾರದಲ್ಲಿ ಹೋರಾಡಿದಂಥ, ಧ್ವನಿ ಎತ್ತಿದಂಥ ಅನೇಕ ಮಲೆನಾಡು ನ್ಯೂಸ್ ಸೇರಿ ಅನೇಕ ಮಾಧ್ಯಮಗಳಿಗೆ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ವಿಷಯವನ್ನು ಬೇರೆ ಬೇರೆ ಮುಗ್ಧ ಜನರು ನಮಗೆ ಮಾಹಿತಿ ಕೊಟ್ಟರು. ಕೊನೆಗೆ ನಾನು ಕೊಪ್ಪದವರೇ ಆದಂಥ ಅಜಿತ್ ಪೂಜಾರಿ ಅಂತ ನಮ್ಮವರು ಇದ್ದರು, ಅವರು ನಾನು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು. ಯಾಕಂತ ಹೇಳಿದರೆ ಈ ವಿಚಾರಗಳನ್ನ ಮಾತನಾಡುವಾಗ ನಮಗೆ ಕೆಲವೊಂದು ಸತ್ಯಾಂಶಗಳು ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಎಲ್ರಿಗೂ ಹೇಳುವಂಥದ್ದು, ನೋಡಿ, ಇಂಥ ಮಾಂತ್ರಿಕರು, ದರ್ಶನ ಪಾತ್ರಿಗಳು, ಸುಳ್ಳು ಜ್ಯೋತಿಷ್ಯರು, ಈ ರೀತಿ ಧರ್ಮದರ್ಶಿಗಳು ಅಂತ ಹೆಸರು ಹಾಕಿದಂಥ ಯಾರ್ಯಾರಿಂದ ಮೋಸ ಹೋಗಿದ್ದೀರಾ, ದಯವಿಟ್ಟು ಇದು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ ಕರ್ನಾಟಕದಾದ್ಯಂತ ಇಂಥ ಒಂದು ಮಾಫಿಯಾಗಳು ಕಾರ್ಯಾಚರಿಸ್ತಾ ಇದೆ. ಎಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ನೀವು ಹತ್ತಿರದ ಠಾಣೆಗಳಿಗೆ ಹೋಗಿ ಒಂದು ದೂರನ್ನು ದಾಖಲಿಸಿ. ಅಂದರೆ ಇದೊಂದು ರೆಫರೆನ್ಸ್ ನಮಗೆ. ಈಗ ಅಲ್ಲಿ ದೂರು ದಾಖಲಿಸಲಿಕ್ಕೆ ಅದಕ್ಕೆ ಸೆಕ್ಷನ್ ಹಾಕಲಿಕ್ಕೆ ಅಲ್ಲಿ ವಿಚಾರಗಳಿದೆ. ಇವರು ಮಾಡುವಂಥದ್ದು ಒಂದು ಕಡೆ ಬೆದರಿಕೆ, ಒಂದು ಇವರ ಆರಾಧನಾ ಭಯೋತ್ಪಾದಕೆ, ನಂಬಿಕೆಗಳ ಮೇಲೆ ಭಯೋತ್ಪಾದಕೆ, ಇದೆಲ್ಲ ಮತ್ತೆ ಕೋಳಿ ಗೀಳಿಯೆಲ್ಲ ಕೊಡುವಂಥದ್ದು, ರಕ್ತ ಕುಡಿಯುವಂಥ ಎಲ್ಲದಕ್ಕೂ ಕಾನೂನಿದೆ. ಆ ಕಾನೂನನ್ನ ಚೌಕಟ್ಟನ್ನು ಮಾಡಿ. ಮತ್ತು ಇನ್ನೂ ಏನಂತ ಹೇಳಿದ್ರೆ, ನಾನು ಯಾರಿಗೇ ಆಗಲಿ ನೋಡಿ, ಈ ದರ್ಶನ ಪಾತ್ರಿ ಯಾರಿದ್ದಾರೆ, ಈಗ ನಾವು ಸತೀಶ್ ಪಾತ್ರಿ ಅಂತ ಯಾರಿದ್ದಾರಾ, ಇವರಿಂದ ಲಕ್ಷಾಂತರ ಮುಗ್ಧ ಭಕ್ತರಿಗೆ ಅನ್ಯಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ವ್ಯಕ್ತಿಯಲ್ಲಿ ದರ್ಶನ ಪಡೆದು ಹಣ ಕೊಟ್ಟು ಮೋಸ ಹೋಗಿದ್ದೀರಾ, ಇವರು ಎಲ್ಲರೂ ನೀವು ಈ ಚಾನಲ್ನ ಮೂಲಕ ಇವರಿಗೆ ಮಾಹಿತಿ ಕೊಡಿ. ಅವರಿಗೆ ಪ್ರತ್ಯೇಕ ದೂರನ್ನು ದಾಖಲಿಸುವ ವ್ಯವಸ್ಥೆ ಮಾಡೋಣ. ಎಲ್ಲರಿಗೂ ಏನೇನು ಹಣ ಕೊಟ್ಟಿದ್ದಾರೆ ಎಲ್ಲವನ್ನ ನಾವು ಅವರ ಕೈಯಿಂದ ವಿಚಾರವನ್ನು ತಿಳಿಸಿ ವಾಪಸ್ ಪಡೆಯುವಂಥ ಕೆಲಸಗಳಾಗಬೇಕು. ಯಾಕಂದರೆ ಮುಗ್ಧರಿಗೆ
ನ್ಯಾಯ ಸಿಗಬೇಕಿಲ್ಲಿ. ಈ ಸಮಯದಲ್ಲಿ ಅವರಿಗೆ ಒಂದು ವರ್ಷ ದಿನ ಬೆಳಿಗ್ಗೆ ಎದ್ದು ಇವನಿಗೆ 5 ಕಳಿಸಿ 10,000 ಕಳಿಸಿ 20 ಕಳಿಸಿ ಸಾಕಾಗಿದೆ. ಹಾಗಾಗಿರುವ ಎಲ್ಲರೂ ಇದನ್ನು ಮುಂದಿನ ದಿನ ಯಾರು ನೀವು ನೋಡಿ, ಇನ್ನೂ ಕೆಲವರಿಗೆ ಭಯ ಇದೆ, ದೇವರು ಶಾಪ ಕೊಡ್ತಾರೆ. ನೋಡಿ, ಇದು ದೇವರು ಶಾಪ ಕೊಡೋದಲ್ಲ, ಅಲ್ಲಿ ನಡೆಯುವಂಥ ಮಾಂತ್ರಿಕತೆಯಾಗಲಿ ದರ್ಶನಗಳಾಗಲಿ ಅವನ ಮಾತುಗಳಾಗಲಿ ಇದು ಎಲ್ಲವೂ ಸುಳ್ಳೆ. ಯಾವ ಕಾರಣಕ್ಕೂ ಅಲ್ಲಿ ಅಂಥ ದೋಷಗಳು ಬರೋದಿಲ್ಲ. ಮತ್ತು ದೋಷ ಬರ್ತದೆ ಅಂತೇಳಿ ಯಾರಿಂಥ ರಕ್ತ ಪಿಪಾಚಿಗಳನ್ನು ಸುಮ್ಮನೆ ಬಿಡಬೇಡಿ. ಸರ್, ಇದರ ಮಧ್ಯದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಯಾಕೆ ಸತೀಶ್ ಪಾತ್ರಿ ಅವರೇ ಟಾರ್ಗೆಟ್ ಅಂತ. ಈ ವಿಚಾರದಲ್ಲಿ ಏನಾದ್ರು ನೀವು ಸತೀಶ್ ಪಾತ್ರಿ ಅವರನ್ನೇ ಉದ್ದೇಶಪೂರ್ವಕವಾಗಿ ಏನೋ ಟಾರ್ಗೆಟ್ ಮಾಡಿದ್ರಾ, ಹೇಗೆ? ಇಲ್ಲ, ನಾವು ಸತೀಶ್ ಪಾತ್ರಿಗಳು ಮಾತ್ರ ಅಲ್ಲ, ನಾವು ಇಡೀ ಆ ಭಾಗದಲ್ಲಿ ಸಾಧಾರಣ ತೀರ್ಥಹಳ್ಳಿ ಹೊಸನಗರದಿಂದ ಹಿಡಿದದ್ದು ಸಕಲೇಶ್ಪುರ ಮಡಿಕೇರಿಯ ಭಾಗದವರೆಗೂ ಚಿಕ್ಕಮಗಳೂರಿನ ಭಾಗದವರೆಗೂ ಅನೇಕ ಕಡೆಗಳಲ್ಲಿ ಇಂಥ ದಂಧೆಗಳು ನಡೀತದೆ. ತೀರ್ಥಹಳ್ಳಿ ಭಾಗದಲ್ಲೂ ಒಂದು ನಾಗಿನಿ, ಹೆಣ್ಣು ನಾಗಿ, ಗಂಡು ನಾಗಿ, ಜೋಡು ನಾಗಿ, ಈ ನಾಗಿನಿಗಳು ಹೊರಟಿದ್ದಾರೆ ಕೆಲವು ಕಡೆ. ಮತ್ತು ಎಲ್ಲರೂ ಇಲ್ಲಿಂದ ನೋಡಿ, ಎಲ್ಲರೂ ಇಲ್ಲಿ ಬಂದು ಇಲ್ಲಿಯ ಕೆಲವು ಕಾಪಿಗಳನ್ನು ಇಲ್ಲಿಯ ಅದೇ ರೀತಿ ಅವರಲ್ಲಿ ಮಾಡುವುದರ ಮುಖಾಂತರ ಕಟ್ಟಿ ಕೂತಿದ್ದಾರೆ. ಅನೇಕ ಜನರ ಹೆಸರುಗಳಿದೆ. ನಿಮ್ಮ ಜಯಪುರದ ಹತ್ರ ಒಬ್ಬ ಪಾತ್ರಿ ಒಂದು ಮುಗ್ಧ ಮನೆಗೆ ಬಂದು ಮಂತ್ರಜಾವದೆಯನ್ನು ಪ್ರತಿಷ್ಠಾಪಿಸಿ 3 ಸಲ ದರ್ಶನ ಮಾಡಿ ಅಲ್ಲಿಂದ ಅನಲೂಟಿದಂಥ ಕತೆಗೆ ನಾನು ಮೊಟ್ಟ ಮೊದಲಲ್ಲಿ ಬಂದದ್ದು. ನಾನು ಆ ದರ್ಶನ ಪಾತ್ರಿಗೆ ಸ್ಪಷ್ಟವಾಗಿ ನಾನು ಕರೆ ಮಾಡಿ ಹೇಳಿದೆ, ನಾಳೆ ಮಧ್ಯಾಹ್ನದೊಳಗೆ ನಿನ್ನ ಮಂತ್ರಜಾವದೆ ಏನಲ್ಲಿ ಸ್ಥಾಪನೆ ಮಾಡಿದ್ದೆ ಅದನ್ನೆಲ್ಲ ಕೊಂಡೋಗಬೇಕು, ಇಲ್ಲ ನಾನು ಕೊಂಡೋಗ್ತೇನೆ ಅಂಥೇಳಿ. ಮತ್ತೆ ಮರುದಿವಸ 11 ಗಂಟೆ ಒಳಗಡೆ ಎಲ್ಲವನ್ನು ಕೊಂಡೋಗಿದ್ದಾನೆ. ಈಗ ಅಲ್ಲಿ ಬೇಜಾರಾಗುವುದಂತ ಹೇಳಿದರೆ, ಒಂದು ಕಾಲಕ್ಕೆ ಆ ಘಟ್ಟದ ಮೇಲೆ ನಮಗೆ ಆಗುಂಬೆ ಶ್ರೀರಾಡಿ ಚಾರ್ಮಾಡಿಯ ಮೇಲ್ಗಡೆ ಆ ಮಲೆನಾಡಿದೆಯಾ, ಒಂದು ಕಾಲದ ತುಳುವರಿಗೆ ಆಶ್ರಯ ಮತ್ತು ಒಂದು ಉದ್ಯೋಗವನ್ನು ಒದಗಿಸಿಕೊಟ್ಟಂತಹ ಆ ಘಟ್ಟ ಪ್ರದೇಶ. ಆ ಘಟ್ಟದ ಮೇಲಿಗೂ ತುಳುನಾಡಿನ ದೈವಗಳಿಗೂ ಇಲ್ಲಿನ ಜನರಿಗೂ ಅತ್ಯಂತ ಕೃತಜ್ಞತೆ ಇದೆ. ಒಂದು ಕಾಲಕ್ಕೆ ಈ ಭೂಮಸೂದೆ ಕಾನೂನು ಬರುವ ಮುಂಚೆ ಸ್ವಾವಲಂಬಿ ಬದುಕಿಗೋಸ್ಕರ ಇಲ್ಲಿಯ ಜನರು ತನ್ನ ದೈವಗಳ ಜೊತೆಗೆ ದುಡಿಮೆಗೋಸ್ಕರ ಆ ಜಾಗಕ್ಕೆ ಹೋದರು. ಕೊನೆಗೆ ಅಲ್ಲೇ ನಾವು ನೆಲೆ ನಿಂತು ಇವತ್ತಿಗೂ ಕುಟುಂಬ ಪದ್ಧತಿಯಲ್ಲಿ ಕೆಲವೊಂದು ದೈವಗಳನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೂ ಅಲ್ಲಿ ಸ್ವಾವಲಂಬಿ ಬದುಕಿಗೆ ಅಲ್ಲಿ ಒಂದು ಅವಕಾಶ ಕೊಟ್ಟಂತಹ ಘಟ್ಟದ ಮಲೆನಾಡಿನ ಜನರ ಮೇಲೆ ಆಗಲಿ ಆ ಮಣ್ಣಿನ ಮೇಲೆ ಆಗಲಿ ಈ ತುಳುನಾಡಿಗೆ ಕೃತಜ್ಞತೆ ಇದೆ. ದೈವವು ಇವತ್ತೊಂದು ಮಾತು ಹೇಳ್ತಾ ಇದೆ, ಘಟ್ಟದ ಬರಿದ್ದು ಸಮುದ್ರದ ಬರಿಮುಟ್ಟ ಅಂತ ಹೇಳುವಂಥದ್ದು. ನೋಡಿ, ಇಲ್ಲಿ ಎಲ್ಲವೂ ಇದ್ದದ್ದು ಒಂದು ಕುಟುಂಬದಲ್ಲಿರುವಂಥ ಕಲ್ಲುಟ್ಟಿ, ಪಂಜುರ್ಲಿ, ರಾವು, ಮುಡಿಪು, ನಾಗ ಅಂತ ಇರುವಂಥದ್ದು. ಈಗ ಮನೆಗಳಲ್ಲಿ ಅಲ್ಲಿಯ ಕೆಲವು ಒಂದು 10-12 ಪಾತ್ರಿಗಳು ಇವತ್ತು ಮನೆಗಳಲ್ಲಿ ಮಂತ್ರಜಾವದೆಯನ್ನು ತುಂಬಿಸಿಟ್ಟಿದ್ದಾರೆ. ಮತ್ತು ಎಲ್ಲಾದರೂ ನಿಮ್ಮ ಶರೀರಕ್ಕೆ ಬರ್ತದೆ, ಆವೇಶ ಬರ್ತದೆ, ಮಾಟಲ್ಲಿ ಬರ್ತದೆ. ದಯವಿಟ್ಟು ಹೇಳುವಂಥದ್ದು, ಯಾರೂ ಇದಕ್ಕೆ ಭಯ ಬೀಳಬೇಡಿ. ನಿಮಗೆ ಅಂಥ ಮಂತ್ರಜಾವದೆಯನ್ನು ಅದು ಅವರನ್ನು ಕರೆಸಿ ಅವರ ಕೈಯಿಂದಲೇ ತೆಗೆಯುವಂಥ ಕೆಲಸಗಳಾಗ್ತದೆ. ಯಾವುದೇ ಕಾರಣಕ್ಕೂ ನಿಮಗೆ ಈ ತುಳುನಾಡಿನಲ್ಲಿಯೂ ಕೂಡ ದೈವಾರಾಧನೆಯನ್ನು ಮಾಡುವವರು ಪರದೇಶದಲ್ಲಿದ್ದರೂ ವರ್ಷಕ್ಕೊಮ್ಮೆ ಕುಟುಂಬ ಪದ್ಧತಿ, ಗ್ರಾಮ ಪದ್ಧತಿಗೆ ಬಂದು ಕೈ ಮುಗಿದು ಹೋಗುವಂಥದ್ದು. ಯಾರೂ ಭಯ ಬೀಳಬೇಡಿ, ಇದು ಎಲ್ಲವೂ ಮೋಸ. ಇಲ್ಲಿ ಸತೀಶ್ ಪಾತ್ರಿ ಮಾತ್ರ ಅಲ್ಲ, ಇಷ್ಟರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸುಮಾರು 12 ಇಂಥ ಮೋಸದ ಪಾತ್ರಿಗಳನ್ನು ನಾವು ಬಯಲಿಗೆಳೆದಿದ್ದೇವೆ. ಅನೇಕ ವೈದಿಕರನ್ನು ಮೋಸ ಮಾಡುವಂಥ ಕೆಲವೊಂದು ವ್ಯಾಪಾರಿ ಮನೋಭಾವದ ವೈದಿಕರನ್ನು ಬಯಲಿಗೆಳೆದಿದ್ದೇವೆ. ನಾವು ಹೇಳಿದ್ದೇವೆ, ಇದು ನಮ್ಮದು ಏನಂತೇಳಿ ಇಷ್ಟೇ, ಇದು ನಮ್ಮ ಹೋರಾಟಕ್ಕಿಂತಲೂ ಇದು ನಮ್ಮ ನೋವು. ಇಲ್ಲಿ ಇವರ ಹತ್ರ ಹೋರಾಟ ಮಾಡಲಿಕ್ಕೆ ನಾವು ಇವರ ಎಂಥ ಪ್ರಭಾವ ಬಂದರೂ ನಾವು ಅದನ್ನು ಲೆಕ್ಕಕ್ಕಿಡಲ್ಲ. ಯಾಕಂತ ಹೇಳಿದರೆ ಇವರು ಇಲ್ಲಿ ನಮಗೆ ಅಪಮಾನಿಸುವುದಲ್ಲ, ಜನರನ್ನು ದೈವವನ್ನು ಅಪಮಾನಿಸ್ತಾ ಇದ್ದಾರೆ. ಎಲ್ಲಿ ತುಳುನಾಡಿನ ಎಲ್ಲಿಯೂ ನಿಮಗೆ ಈ ರೀತಿಯಾದಂಥ ವಿಕೃತ ಮಾಂತ್ರಿಕತೆ ವೇಷಗಳಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಜನ ಮಾಂತ್ರಿಕತೆ ಈ ದರ್ಶನ ಪಾತ್ರಿಗಳು ಇಂಥ ಕಟ್ಟೆಗಳನ್ನು ಕಟ್ಟಿಕೊಂಡು ಒಂದು ಶಿಷ್ಯ ವೃಂದವನ್ನು ತಯಾರು ಮಾಡಿಕೊಂಡು ಈ ಶಿಷ್ಯರನ್ನು ತಯಾರು ಮಾಡಿಕೊಂಡು ಇಲ್ಲಿಂದ ದೀಕ್ಷೆ ಪಡೆದು ಇವರ ಬೇರೆ ಬೇರೆ ಕಟ್ಟೆಗಳು ನಿರ್ಮಿಸಿ ಅಲ್ಲಿಂದ ವರ್ಷಕ್ಕೆ ಇಷ್ಟು ಕಪ್ಪ ತರಿಸುವಂಥ ಕೆಲಸಗಳಾಗ್ತಾ ಇದೆ. ಈ ಸತೀಶ್ ಪಾತ್ರಿಯ ಮನೆಯಲ್ಲೂ ಒಂದು ದರ್ಶನ ಪಾತ್ರಿಯ ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿ ಒಂದು ಮುಗ್ಧರಿಗೆ ಟ್ರೈನಿಂಗ್ ಕೊಡುವ ಕೆಲಸಗಳು ನಡೀತಾ ಇದೆ. ಅವರು ಏನು ಮಾಡ್ತಾರೆ ಅಂದರೆ, ಇಲ್ಲಿಂದ ದಾವಣಗೆರೆ ಇಲ್ಲಿ ನೋಡಿ, ಇಷ್ಟೇ ನಾವು ತಿಳ್ಕೊಳ್ಳುವಂಥದ್ದು, ನಮ್ಮ ತುಳುನಾಡ ದೈವಗಳಿಗೆ ತುಳು ಭಾಷೆ ಬಿಟ್ಟು ಇನ್ಯಾವ ಭಾಷೆಯೂ ಬರುವುದಿಲ್ಲ. ಯಾವ ಭಾಷೆಯಲ್ಲೂ ಪ್ರಾರ್ಥನೆಗಳಿಲ್ಲ, ಯಾವ ಭಾಷೆಯಲ್ಲೂ ಅಭಯಗಳಿಲ್ಲ. ಆಗಿರುವಾಗ ದರ್ಶನ ಪಾತ್ರಿ ದಾವಣಗೆರೆಗೆ ಹೋಗಿ ಮಂತ್ರಜಾವದೆ ಪಾತ್ರ ಮಾಡ್ತಾರೆ, ದರ್ಶನ ಮಾಡ್ತಾರೆ, ಇವರೆಲ್ಲ ಮಾಡ್ತಾರೆ ಅಂದರೆ ಏನು ಕತೆ ಅಂತ ಕೇಳುವಂಥದ್ದು.
ತುಳುನಾಡ ದೇವನಿಗಾಗಲಿ ನಾಗನಿಗಾಗಲಿ ತುಳು ಭಾಷೆ ಬಿಟ್ಟು ಇನ್ಯಾವ ಭಾಷೆಗಳು ಬರಲ್ಲ. ಆಗಿರುವಾಗ ಇಲ್ಲಿ ದರ್ಶನ ಪಾತ್ರಿ ಸತೀಶ್ ಪಾತ್ರಿ ಮಾತ್ರ ಅಲ್ಲ, ಇಡೀ ಇನ್ನು ಮುಂದೆ ಆ ರೀತಿ ಎಲ್ಲ ಕ್ರಮಗಳು ನಡೀತಾ ಇದೆ. ಮತ್ತು ನಾನು ಎಲ್ಲರಿಗೆ ಹೇಳುವಂಥದ್ದು, ಈ ಮಾಧ್ಯಮದ ಮುಖಾಂತರ ಎಲ್ಲೆಲ್ಲಿ ಇಂಥ ಮಾಂತ್ರಿಕತೆಗಳು ನಡೀತಾ ಇದೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನೀವು ಯಾವುದೇ ಕಾರಣಕ್ಕೂ ಆದರೆ ಎಲ್ಲೇ ಆಗಲಿ ಕೆಲವು ಸಲ ನಾವು ಒಂದು ವೈಮನಸ್ಸಿನ ಮೇಲೆ ಯಾರ ಸರಿ ಇಲ್ಲದ ಮೇಲೆ ಇದಕ್ಕೆ ನಡೀತಾ ಅದಲ್ಲ, ನಮಗೆ ದಾಖಲೆ ಸಮೇತ ಬೇಕು. ಅಲ್ಲಿಯ ವಿಡಿಯೋಗಳು ಎಲ್ಲರ ಹತ್ರ, ಈಗ ನಾನು ಮಲೆನಾಡಿನ ಅಥವಾ ಎಲ್ಲರ ಹತ್ರ ಹೇಳುವಂಥದ್ದು, ನಿಮ್ಮ ಮನೆಗೊಬ್ಬ ದರ್ಶನ ಪಾತ್ರಿ ಬರ್ತಾನೆ ದರ್ಶನ ಮಾಡ್ತಾನೆ ಅಂತಿದ್ರೆ ದಯವಿಟ್ಟು ಒಂದು ಚಿಕ್ಕ ವಿಡಿಯೋವನ್ನು ಮಾಡಿ. ಇನ್ನೊಂದು ಹೇಳುವಂಥದ್ದು, ಅವ್ರಿಗೆ ಏನಾದರೂ ನೀವು ಮೌಲ್ಯವನ್ನು ಹಾಕೋದಾದರೆ ಯಾವುದೇ ಒಂದು ಅಕೌಂಟ್ ಥ್ರೂ ಮೂಲಕವೇ ಹಾಕಿ. ಯಾಕಂತ ಹೇಳಿದ್ರೆ ಈಗ ನಾವು ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಸುಮಾರು ಒಂದು 3-4 ದರ್ಶನ ಪಾತ್ರಿಗಳು ತನ್ನ ಹಣವನ್ನು ಹಿಂದಿರುಗಿಸುವಂಥ ಕೆಲಸ ಆಯಿತು. ಯಾಕಂದರೆ ಅವರು ದಾಖಲೆಯ ಮುಖಾಂತರ ಹಾಕಿದರು. ಆಗಿರೋ ಎಲ್ಲರೂ ಈಗ ಮಾಡಿ, ಯಾರು ಮೋಸ ಹೋಗಬೇಡಿ, ಎಲ್ಲ ವ್ಯವಸ್ಥೆಗಳಿದೆ. ಈಗ ಸರ್, ಸತೀಶ್ ಪಾತ್ರೆಯಿಂದ ಅನೇಕರು ಬಡವರು ಹಣ ಕಳ್ಕೊಂಡಿದ್ದಾರೆ. ಅವರಿಗೆ ಪರಿಹಾರ ಏನು ಅನ್ನುವಂಥದ್ದು, ಯಾಕೆಂದರೆ ತುಂಬ ಜನ ಈಗ ಮುಂದೆ ಬರ್ತಿದ್ದಾರೆ. ಈ ಸತೀಶ್ ಪಾತ್ರೆಯ ಮುಖವಾಡ ಯಾವಾಗ ಕಳಿಸ್ತು, ಈಗ ಅನೇಕರು ಮುಂದೆ ಬರ್ತಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನೋಡಿ, ನಾವು ಈ ರೀತಿಯಾದಂಥ ತೊಂದರೆಗೊಳಗಾದ ನಷ್ಟಕ್ಕೊಳಗಾದ ಎಲ್ಲ ಭಕ್ತರಿಗೆ ಹೇಳುವಂಥದ್ದು, ದಯವಿಟ್ಟು ನಿಮ್ಮ ವಿಳಾಸ ಮತ್ತು ನಿಮ್ಮ ನಂಬರ್ಗಳನ್ನು ನೀವು ತಗೊಂಡು ನಿಮ್ಗೆ ಈ ಮಲೆನಾಡು ನ್ಯೂಸ್ಗೆ ಒಂದು ಸಂಪರ್ಕಿಸಿ. ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ನಮಗೆ ಯಾರಿಗೂ ದೂರು ದಾಖಲಾಗಿ ಸಮಸ್ಯೆ ಮಾಡಿದಂತಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸತೀಶ್ ಪಾತ್ರೆಯನ್ನು ಕೇಳೋಣ. ನೋಡಿ, ಈಗ ನೀವು ನಿಮ್ಮ ಹತ್ರ ಈಗ ದೊಡ್ಡ ದೊಡ್ಡ ಗಾಡಿಗಳಿವೆ, ನೀವು ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀರಿ, ನೀವು ಏನೇನೋ ಮಾಡ್ಕೊಂಡು ಸ್ವಲ್ಪ ಅದನ್ನು ಕಡಿಮೆ ಮಾಡಿ. ಈಗಾಗಲೇ ನಿಮ್ಮ ಹತ್ರ 30-40 ಲಕ್ಷದ ಗಾಡಿಯನ್ನು ಒಂದು ಸ್ವಲ್ಪ ಬ್ರೀದದ ಮಟ್ಟಿಗೆ, ಒಂದು ಚಿಕ್ಕ ಮಟ್ಟಿಗೆ ತಂದು, ಒಂದು ಜಾಸ್ತಿ ಬೇಡ, ನೀವು ಏನು ಕೈಯಿಂದ ಕೊಡಬೇಡಿ. ನೀವು ಕೊಡೋದಿದ್ರೆ ನೀವು ನಂಬೋ ಎಲ್ಲೇ ಜಾಗಗಳಿದ್ದರೆ ಅಲ್ಲೇ ನೀವು ಅದನ್ನು ಕೊಡಿ. ಒಟ್ಟು ಯಾರ್ಯಾರಿಗೆ ನಿಮ್ಮಿಂದ ನೀವು ಅವರ ಹಣ ನುಂಗಿದ್ದೀರಾ ಅವರಿಗೆಲ್ಲವೂ ಹಣ ಕೊಡಬೇಕದು. ಆದಷ್ಟು ನಿಮಗೆ ಈ ಮೂಲಕ ಏನು ತಿಳಿಯಪಡಿಸುವುದೇನಂತ ಹೇಳಿದರೆ, ಒಂದು ಒಳ್ಳೆಯ ರೀತಿ ಸ್ನೇಹಪೂರ್ವಕವಾಗಿ ನೀವು ಅದನ್ನು ಕೊಡಿ. ಇದು ದೈವಾರಾಧನೆಗೆ ಸಂಬಂಧಿಸಿದ ವಿಚಾರವಾದ್ದರಿಂದ, ನಿಮ್ಮಿಂದ ಅನ್ಯಾಯಕ್ಕೊಳಗಾಗಿದ್ದರಿಂದ ನಿಮ್ಮ ಹತ್ರ ನಾವು ಭಕ್ತಿಪೂರ್ವಕವಾಗಿ ಹೇಳುವಂಥದ್ದು, ಆ ಮುಗ್ಧರ ಹಣವನ್ನು ನೀವು ಹಿಂದಿರುಗಿಸಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.